ಕನ್ನಡಿಗ ಆತ್ಮೀಯ ಕನ್ನಡಿಗ ಆತ್ಮೀಯ ಕನ್ನಡಿಗ. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳೇ, ಆತ್ಮೀಯ ಕನ್ನಡಿಗರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ತೋರಿಸಿದ್ವಿ. ಇದೇನಿದು ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಕ್ಕಂಥವ್ರು ಯಾರೋ ಆಂಕರು ವಿಷ್ಣುವರ್ಧನ್ ಥರ ಕಾಣ್ತಿದ್ದಾರಲ್ಲ ಅಂತ ನಿಮಗೆಲ್ಲ ಡೌಟ್ ಬರ್ತಾ ಇದೆಯಲ್ಲ, ಆ ಡೌಟೇ ಪಡಬೇಡಿ. ಅದನ್ನು ಪರಿಪೂರ್ಣತೆಲ್ಲ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರು ಯಾಕೆ ಇದನ್ನು ಸಿದ್ಧತೆ ಮಾಡಿದ್ರು, ವಿಷ್ಣುವರ್ಧನ್ ಥರನೇ ಕಾಣೋ ಹಾಗೆ ಇದನ್ನು ಯಾಕೆ ಮಾಡಿದರು, ಮಾಡೋದಕ್ಕೆ ಕಾರಣ ಏನಿತ್ತು ಅನ್ನತಕ್ಕಂಥ ಒಂದು ವಿಚಾರಧಾರೆಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ನಿರ್ದೇಶಕರಲ್ಲೇ ಒಬ್ಬರಾಗಿರ್ತಕ್ಕಂಥ ರಾಧಾಕೃಷ್ಣ ಪಲ್ಲಕ್ಕಿಯವ್ರನ್ನ ಈ ವೇದಿಕೆಗೆ ನಾವು ಸ್ವಾಗತ ಮಾಡ್ತಿದ್ದೀವಿ. ಹೃದಯಪೂರ್ವಕದ ಸ್ವಾಗತ ಸರ್ ತಮಗೆ. ನಮಸ್ಕಾರ ಸರ್ ನಮಸ್ಕಾರ ಮಾಡಬಾರ್ದು. ನೋಡಿ, ಇದು ಎಂಥ ವಿಶೇಷ ಅಂತ ಅನ್ನಿಸ್ತಾ ಇದೆ ಅಂತಂದರೆ, ತಮ್ಮ ಒಂದು ಸಾರಥ್ಯದಲ್ಲಿ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಒಂದು ಅದ್ಭುತವಾದಂಥ ಹೆಸರಿರತಕ್ಕಂಥ ಕಥೆನ ಚಿತ್ರರಂಗಕ್ಕೆ ತರ್ತಾ ಇದ್ದೀರ ನೀವು. ಆಮೇಲೆ ಅದನ್ನು ವಿಷ್ಣುವರ್ಧನ್ ಅವರಿಗೆ ಅರ್ಪಿಸ್ಬೇಕು, ಅವರ ಅಭಿಮಾನಿಗಳನ್ನ ಒಪ್ಪಿಸ್ಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡ್ತಿದ್ದೀರಾ. ನಾನು ನಿಮ್ಮ ಹತ್ರ ಒಂದೆರಡು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಯಾಕಿದು ಈಗ ಹೊರಗಡೆ ಬಂತು? ಇದು ಇಷ್ಟು ವರ್ಷದ ನಂತರ ಯಾರೂ ಮಾಡದೇ ಇರತಕ್ಕಂಥದ್ದು. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಇವೆರಡು ಹೆಸರುಗಳು ಯಾಕೆ ಬಂದು ಅನ್ನೋದು. ಇಲ್ಲ, ಆ್ಯಕ್ಚುಲಿ ಕರ್ನಾಟಕದ ಉದ್ದಗಲಕ್ಕೂ ಪ್ರಯಾಣ ಮಾಡ್ತಾ ಇರುವಾಗ ಬಹಳಷ್ಟು ಜನ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಸಾರ್ ಇಲ್ಲ ಅಂತಕ್ಕಂಥದ್ದಿಲ್ಲ ಆ್ಯಕ್ಚುಲಿ. ಆಮೇಲೆ ಈ ಥರದ ಎಲ್ಲ ನೋಡುವಿಕೆಯನ್ನು ಕಂಡಂಥ ನನಗೆ ನಾಗರ ಹಾವು ಮುಂದುವರೆದ ಭಾಗ, ಅಂದರೆ ಬಾಲ್ಯದಲ್ಲಿ ನೋಡಿದಂಥ ನಾಗರ ಹಾವು ಅವ್ರು ಪುಟ್ಟಣ್ಣವರಲ್ಲಿ ಕೆಳಗಡೆ ಡ್ರಾಪ್ ಮಾಡಿಸ್ಬಿಟ್ರು ಇಬ್ಬರೂ. ಮುಂದೆ ಏನಿರ್ಬೋದು ಅಂತ ಎಲ್ಲೋ ಒಂದು ಕಡೆ ತಲೆಗಿದ್ದು ಓಡ್ತಾ ಇತ್ತು. ಅದು ಎಷ್ಟೋ ವರ್ಷಗಳ ಕಾಲ ಓಡಿದ್ದು, ಕೊನೆಗೊಂದು ಸರಿ ಕೈವಾರ ತಾತಯ್ಯ ಮಾಡೋ ಟೈಮಲ್ಲಿ ಅವರೇ ಕರೆಸಿ ಮಾತಾಡಿದಾಗ ನಿಜವಾಗ್ಲೂ ನಮಗೊಂಥರ ದಿಗ್ಭ್ರಮೆ ಆಗಿತ್ತು ನನಗೆ. ಸೊ ಏನು ಅಂತಂದರೆ, ವಿಷ್ಣುವರ್ಧನ್ ಸಾರು ನಾನು ಅಪರಿಚಿತ, ಅಂದರೆ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದೆ ಅಷ್ಟೇ, ಮತ್ತು ರೈಲ್ವೆ ಇಲಾಖೆಯಲ್ಲೂ ಇದ್ದೆ. ಬಟ್ ನಮ್ಮನ್ನು ನೇರವಾಗಿ ಕರೆಸಿ ಮಾತಾಡುವಾಗ ಒನ್ ಟು ಒನ್ ಈ ಥರ ನಮಗೆ ಒಂದು ಸ್ವಲ್ಪ ಗಾಬರಿ ಆಗಿದ್ದಂತೂ ಸತ್ಯ. ಆದರೆ ನಮಗೆ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ನಮ್ಮ ಭೌಗೋಳಿಕ ಪ್ರದೇಶ ಚಿತ್ರದುರ್ಗ ಏನಿದೆ, ಸ್ವಲ್ಪ ಇಂಜರಿಯುವಿಕೆ ಜಾಸ್ತಿ ಇರ್ತದೆ ಅಲ್ಲಿನ ಯುವಕರಿಗೆಲ್ಲ. ಅದು ಸಹಜವಾಗಿ ನನಗೂ ಕೂಡ ಇತ್ತು. ಹಂಗಾಗಿ ನಾನು ಸ್ವಲ್ಪ ಹಿಂಜರಿದೆ. ಅವರು ಒಂದೊಳ್ಳೆ ಆಫರ್ ಕೊಟ್ಟರು ಕೂಡ ನಾನು ಮಾಡೋಕ್ಕಾಗ್ದಿರೋ ಒಂದು ಇದರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಅವ್ರು ಹೇಳಿದಾಗ ಮಾತ್ರ ಸಂತೋಷ ಆಯಿತು, ಬಟ್ ಯಾಕೋ ಏನೋ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆದರೆ ಅವರು ಹೋದ ನಂತರ ನನಗೆ ಗೊತ್ತಾಗಿದ್ದು, ಇದು ನನ್ನಂಥ ಹೊಸ ಪ್ರತಿಭೆಗೂ ಕೂಡ ಕರೆದು ಅಂಥ ದೊಡ್ಡ ನಟರು ಒಂದು ಅವಕಾಶ ಕೊಟ್ಟರು, ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿಲ್ವಲ್ಲ ಅಂತ. ಆದರೆ ಆ ನೋವೇನಿತ್ತಲ್ಲ, ಅದು ಎಲ್ಲೋ ಒಂದು ಕಡೆ ಟ್ರಿಗರ್ ಆಗ್ತಾ ಬಂತು. ಒಂದಿನ ಆಫೀಸಲ್ಲಿ ಮಲಗಿದ್ದಾಗ ಅವರು ವಿಷ್ಣುವರ್ಧನ್ ಸಾರ್ ಧನಿಯೇ ನನಗೆ ಪಟ್ಟಂತ ಹೇಳ್ಬಿಟ್ಟು ಓದಂಗಾಯ್ತು. ಅಂದರೆ ಇದನ್ನು ಯಾರ ಮುಂದೆ ಹೇಳಿದರೆ ಬಿಡ್ರೆ ಇದೇನ್ರಿ ಇದು ಅಂತ ಅಂದ್ಬಿಡ್ತಾರೆ. ನನಗೆ ಇನ್ಸ್ಪೈರ್ ಆಗಿರೋ ಸಿನಿಮಾಗಳು ಎರಡು, ಕೈವಾರ ತಾತೆಯೂ ಕೂಡ ಇದೇ ರೀತಿ ಆಗಿದ್ದು, ಚಾಮಯ್ಯ ರಾಮಾಚಾರಿ ಇದೇ ರೀತಿ ಆಗಿರೋದು. ಅದಾದ ಮೇಲೆ ನಾನು ಅವ್ರನ್ನ ಹುಡುಕಾಟ ಪ್ರಯತ್ನಗಳು ಹಿಂಗೇನಾದರೂ ಮಾಡೋಣ ಅನ್ನೋ ಟೈಮಲ್ಲಿ ನಮಗೆ ಅಲ್ಲಿ ಹುಕ್ಕೇರಿ ಆ ಕಡೆ ಸಂಕೇಶ್ವರ ಭಾಗದಲ್ಲಿ ಒಂದು ಹೋಟೆಲ್ ಉದ್ಘಾಟನೆಗೆ ಹೋಗಿದ್ವಿ ನಾವು. ಅಲ್ಲಿ ಸಿಕ್ಕಂಥ ರಾಜಣ್ಣ, ಸೊ ಕರ್ನಾಟಕದ ಉತ್ತರ ಕರ್ನಾಟಕದ ಮತ್ತು ಬಹಳ ಬೇಗ ಅಲ್ಲಿ ಜನಮನ್ನಣೆ ಗಳಿಸಿರ್ತಕ್ಕಂಥ, ಸೊ ಅಲ್ಲಿನ ವೃತ್ತಿ ರಂಗಭೂಮಿಯ ನಾಟಕ ಕಲಾವಿದರು ನಮಗೆ ಅಲ್ಲಿ ದೊರೆತರು. ಅದು ನೀವೇ ಆಗಿದ್ರಿ ಸಹಜವಾಗಿ. ಸೊ ಹಂಗಾಗಿ ನಿಮ್ಮನ್ನು ಆ ದೊಡ್ಡ ನಟರ ಜೊತೆಗೆ ಹೆಂಗೆ ಕಂಪೇರ್ ಮಾಡೋದು ಅನ್ನೋದೇನಿತ್ತಲ್ಲ, ಅದು ಸ್ವಲ್ಪ ನನಗೆ ಜಸ್ಟಿಫೈ ಮಾಡೋಕ್ಕೆ ಸಮಯ ಬೇಕಾಗಿತ್ತು. ಯಾಕೆಂದರೆ ಯಜಮಾನರು ಇಲ್ಲದ ಜಾಗದಲ್ಲಿ, ತೆರವಾದ ಜಾಗದಲ್ಲಿ ನಾನು ನಿಮ್ಮನ್ನು ನೋಡಬೇಕಾಗಿತ್ತು. ಆ್ಯಕ್ಚುಲಿಗೆ ಸ್ಕ್ರೀನಿಗೆ ತಂದು ನಾನು ತೋರಿಸ್ಬೇಕಾಗಿತ್ತು. ಆರಾಧಿಸತಕ್ಕಂಥ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಪೂಜ್ಯರು ಅಂತಕ್ಕಂಥ ಹೇಳುವಂಥ ಅಭಿಮಾನಿಗಳು ಇದ್ದಾರೆ, ಅನ್ನದಾತರು ಅಂತ ಹೇಳೋ ಅಭಿಮಾನಿಗಳು ಕೂಡ ಇದ್ದಾರೆ. ಇದೆಲ್ಲದಕ್ಕೂ ನಾವು ಜಸ್ಟಿಫೈಡ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ನಾವು ಓದಕ್ಕೆ ಶುರು ಮಾಡಿದ್ವಿ. ಅಂದರೆ ನಿಮ್ಮ ಪ್ರತಿಯೊಂದು ಚಲನವಲನಗಳನ್ನು, ನಿಮ್ಮ ಎಲ್ಲ ಕ್ಯಾರೆಕ್ಟರ್ಗಳನ್ನು ಒಂದು ಸರಿ ಓದೋ ಅಷ್ಟು ಸಮಯ ಬೇಕಾಗಿತ್ತು ನಮಗೆ. ಅಂದರೆ ವಿಷ್ಣು ಸಾರ್ ಥರ ಇದ್ದಾರೆ ಅಂದ ತಕ್ಷಣ
ಬೇರೆ ಬೇರೆ ಏನಾದರೂ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋತಾರ, ನಾಳೆ ಸಮಾಜಕ್ಕೆ ಏನಾದರೂ ಅದು ಕುಂದು ಬರುತ್ತಾ, ಧಕ್ಕೆ ಆಗುತ್ತಾ ಅನ್ನೋದೆಲ್ಲ ನಾವು ವಾಚ್ ಮಾಡಬೇಕಾಗಿತ್ತು. ಅದನ್ನು ಈ ವೇದಿಕೆಯಲ್ಲಿ ಹೇಳೋಕ್ಕೆ ನನಗೆ ಒಂದು ಒಳ್ಳೆ ಟೈಮ್ ಸಿಕ್ತು ನನಗೆ. ಅಂದರೆ ತಾವು ಅವ್ರನ್ನ ಅಂದರೆ ರಾಜು ಅವ್ರನ್ನ ಹಿಡಿಯೋ ರೀತಿ ಅವ್ರದ್ದು ಖಾಸಗಿ ಜೀವನ ಮತ್ತು ವೃತ್ತಿ ಜೀವನ ಎರಡೂ ನೀವು ಬಹಳ ಎಚ್ಚರಿಕೆಯಿಂದ ಸ್ಟಡಿ ಮಾಡಿರ್ತಾ ಬಂದ್ರಿ ಅಂತ ಕಾಣುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತೋರಿಸ್ಬೇಕಾದ್ರೆ ಸಾಮಾಜಿಕವಾಗಿ ಖಾಸಗಿ ಬದುಕಲು ಏನು ಸ್ವಚ್ಛತೆ ಇದೆ, ಅವ್ರಲ್ಲಿ ಏನು ಕುಂದು ಕೊರತೆ ಅದು ಇಲ್ಲಿ ಒಪ್ಪತ್ತಾ, ಅದನ್ನ ಹೀಗೆ ತೋರಿಸಾಗ ಒಪ್ಪತ್ತ ಅನ್ನೋದನ್ನ ನೀವು ಹುಡುಕಾಟ ತುಂಬಾ ಮಾಡಿದಿರಿ. ಹೌದೌದು, ನಾನು ನಿರ್ದೇಶಕನಾಗಿ ಒಂದು ಕಡೆ ಜವಾಬ್ದಾರಿ ಆದ್ರೆ ಸಾಮಾಜಿಕವಾಗಿ ನನ್ನ ಜವಾಬ್ದಾರಿ ಬಹಳ ಇತ್ತು. ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮನ್ನು ಓದಕ್ಕೆ ಶುರು ಮಾಡಿ, ಅದಾದ ನಂತರ ರಾಜಣ್ಣವ್ರನ್ನ ಕರೆದು ಆಮೇಲೆ ಈ ಥರ ಇದೆ ರಾಜಣ್ಣವ್ರೆ ಕತೆ ಇದಂತಲ್ಲ, ರಾಜಣ್ಣವ್ರ ಮುಂದೆಲ್ಲ ಕಥೆಯನ್ನು ಒಪ್ಪಿಸ್ದೆ. ಆಮೇಲೆ ಅವರು ಶಿಸ್ತುಬದ್ಧ ವಿದ್ಯಾರ್ಥಿಯಾಗಿ ನಮ್ಮ ಕತೆ, ನನ್ನ ತಲೆಯಲ್ಲಿದ್ದಂಥ ಕತೆಗೇನಿದೆ ಆ ಕತೆಗೆ ತಕ್ಕಂತೆ ಭಾಳ ನೀಟಾಗಿ ಕಲಿತಾ ಹೋದರು. ಆಮೇಲೆ ಅವರು ಮಧ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಅವರ ನ್ಯೂನ್ಯತೆಗಳನ್ನು ಹೇಳ್ತಾರೆ ಅವರು. ಅಂದರೆ ಒಂದು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆದಾಗ ಅವರು ನ್ಯೂನ್ಯತೆಗಳನ್ನು ಹೇಳ್ತಾರೆ. ನನ್ನಲ್ಲಿ ಈ ಥರದ ನ್ಯೂನ್ಯತೆಗಳಿದೆ ಅನ್ನೋದಿದೆಯಲ್ಲ, ಅದನ್ನು ಅವ್ರು ಹೇಳ್ದೇನೆ ಇರ್ಬೋದಿತ್ತು. ಆದರೆ ಒಬ್ಬ ಕಲಾವಿದ ನಿರ್ದೇಶಕನನ್ನು ಕೂಡ ಓದ್ಕೊಂಡಿದ್ದಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಯಿತು. ಅಂದರೆ ನನ್ನ ನ್ಯೂನ್ಯತೆಗಳು ಈ ಥರ ಇರುವಾಗ ನೀವು ಜೋಪಾನವಾಗಿ ಮಾಡಿ ಅನ್ನೋದೇನಿತ್ತಲ್ಲ, ಅದು ಭಾಳಷ್ಟು ನನಗೆ ಖುಷಿ ಕೊಡ್ತದೆ. ಹಾಗಾಗಿ ನಾನು ಸೆಟ್ಟಲ್ಲಿ ವಿಷ್ಣುವರ್ಧನ್ ಸರ್ ಶೂಟ್ ಮಾಡುವಾಗ ಸೆಟ್ಟಲ್ಲಿ ಏನು ಸೈಲೆನ್ಸ್ ಇತ್ತು, ನೀವು ವಿಷ್ಣುವರ್ಧನ್ನಾಗಿ ರೆಡಿಯಾಗಿ ಬಂದ ತಕ್ಷಣ ಸೆಟ್ಟಲ್ಲಿ ಅದೇ ಸೈಲೆನ್ಸ್ ಇರ್ತಿತ್ತು. ಹೌದು ಹೌದು. ಅಂದರೆ ಯಜಮಾನರಾಗಕ್ಕಿಂತ ಮುಂಚೆ ರಾಜಣ್ಣವರು ಕಾಮನ್ನು ಮಾತಾಡಿ ಹರಟೆ ಹೊಡೆದು ಹಿಂಗೆ ಹೋಗ್ಬಿಡ್ತಿದ್ವಿ. ನೀವು ವಿತ್ ಮೇಕಪ್ ಕಾಸ್ಟ್ಯೂಮಲ್ಲಿ ಎಂಟ್ರಿ ಆದ ತಕ್ಷಣ ಅಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆಲ್ಲರಿಗೂ ಕೂಡ ಒಂದು ಸಣ್ಣ ವೈಬ್ರೇಷನ್, ಯಜಮಾನರು ಬಂದರು ಅಂತ. ಹಂಗಾಗಿ ಸೆಟ್ ಸೈಲೆನ್ಸ್ ಆಗ್ತಾ ಇತ್ತು. ನಮ್ಮ ವರ್ಕು ನಿಧಾನಕ್ಕೆ ಹೋಗ್ತಾ ಇತ್ತು. ಹಾಗೆ ಮಾಡಿದಂಥ ಒಂದು ಕೌಟುಂಬಿಕ ಸಂಘರ್ಷದ ಒಂದು ಮರ್ಡರ್ ಮಿಸ್ಟ್ರಿಯ ಹಿನ್ನೆಲೆ ಇರ್ತಕ್ಕಂಥ ಚಾಮಯ್ಯ ಮತ್ತು ರಾಮಾಚಾರಿ, ಈ ಎರಡೂ ಪಾತ್ರಗಳು ಸೂರ್ಯ ಚಂದ್ರರು ಇರೋಷ್ಟು ಕೂಡ ಈ ಭೂಮಿ ಮೇಲೆ ಇರ್ತವೆ. ಹಾಗಾಗಿ ಆ ಎರಡೂ ಹೆಸರುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಶೀರ್ಷಿಕೆಯನ್ನು ಅದು ನಮಗೆ ಲಿಂಕ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಜಮಾನರ ಕಥೆಯನ್ನು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತ ಹೆಸರಿಟ್ಟು, ಸ್ವಲ್ಪ ಪ್ರೇಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರಲಿ, ಇದೇನಿದು ಉಲ್ಟಾಗೋಗ್ಬಿಡ್ತಲ್ಲ, ಪ್ರಶ್ನೆ ಮಾಡ್ಬೋದು, ಇಂಥವೆಲ್ಲ ಬರಲಿ ಅನ್ನೋ ಕಾರಣಕ್ಕೆ ಇದನ್ನ ಇಟ್ಟು ಈ ಸಿನಿಮಾನ ನಾವು ತಂದ್ವಿ. ಇದನ್ನು ನೀವು ಯೋಚನೆ ಮಾಡಿದಾಗ ನಮಗೆ ಕಂಡು ಬಂದ ದೃಶ್ಯಾವಳಿಗಳಂತಂದರೆ, ಈ ಹೆಸರನ್ನ ನೀವು ಇಟ್ಟಾಗ ಪ್ರಪ್ರಥಮವಾಗಿ ನೀವು ಚಿತ್ರ ಮಾಡಬೇಕು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತ ಮಾಡಿದಾಗ, ನೀವು ಇದು ಚಿತ್ರದ ಪೂರ್ವ ಸಿದ್ಧತೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ತುಂಬ ಕಮೆಂಟ್ಸ್ಗಳು ಬಂದವು. ಗಮನಿಸಿದ್ರೆಲ್ಲ ಗೊತ್ತಿಲ್ಲ, ಬಹಳಷ್ಟು ಕಮೆಂಟ್ಸ್ಗಳು ಬಂದವು. ಹೌದು, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಏನಾಯ್ತು? ಅಂದರೆ ಇನ್ನು ಚಿತ್ರಕ್ಕೆ ನೀವು ಪರಿಪೂರ್ಣತೆ ಸಿದ್ಧರಾಗಿಲ್ಲ, ಬಟ್ ಹೆಸರಷ್ಟೇ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರಿ, ನೀವು ನಿಮ್ಮ ಮನಸ್ಸಲ್ಲೇ ನೀವು ಮಾಡ್ಕೊಂಡಿದ್ರಿ. ಅದನ್ನು ಸುಮ್ಮನೆ ಏನೋ ಒಂದು ಉದ್ದೇಶಕ್ಕಂತ ಹೊರಗಡೆ ಹಾಕಿದ್ರು. ನೀವು ಹಾಕಿದಾಗ ಬಹಳಷ್ಟು ಜನ ಅಭಿಮಾನಿಗಳು ಕೆಲವರು ಅದನ್ನು ಬಹಳ ಸಿಟ್ಟಿನಿಂದ ತೊಗೊಂಡ್ರು. ಅದನ್ನು ಏನು ಇದನ್ನು ಹಿಂಗೆ ಬದಲಾವಣೆ ಮಾಡಿದ್ರೆ, ಯಾರು ಇಂಥವ್ರು ಮಾಡಿದ್ರು ಅವಿವೇಕಿಗಳು, ಇದೆಲ್ಲ ಮಾಡೋದು ಸರಿ ಇರಲ್ಲ, ನೀವು ಇದನ್ನು ಮಾಡೋದು ತಪ್ಪಾಗತ್ತೆ, ನೀವು ಗುರುಗಳ ಹೆಸರನ್ನ ಹಿಂಗಿಟ್ಟು ಅವನ ಮಗ ಇವನಿಗೆ ಯಾಕೆ ಮಾಡಿದ್ರು, ಚಾಮಯ್ಯ ಹೇಗೆ ಗುರುಗಳು ರಾಮಾಚಾರಿಗೆ ಮಗ ಆಗ್ತಾನೆ, ಹಾಗೆ ಹೀಗೆ ಅಂತಕ್ಕಂಥ ವಿಚಾರಧಾರೆಗಳನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಮನಸ್ಥಿತಿ? ನಾನು ಇದು ಮಾಡ್ತಾ ಇರೋದು ಸರಿಯೇನಾ, ಈ ಸಮಾಜಕ್ಕೆ ಏನಿತ್ತು ಕೊಡುಗೆ? ಅಂದರೆ ನಿಜವಾಗ್ಲೂ ಅಂದರೆ ವಿಷ್ಣುವರ್ಧನ್ ಸಾರ್ ದಾದಾ ಅವರ ಅಭಿಮಾನಿಗಳು ಅಷ್ಟು ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಎಸ್, ಅಂದರೆ ಒಂದು ಸಣ್ಣ ಡಾಟ್ ಕೂಡ ನಿಮಗೆ ಬೀಳಬಾರ್ದು. ಹೌದು. ಆಮೇಲೆ ಆ ಥರ ಯೋಚನೆ ಮಾಡ್ತಾರೆ ಫ್ಯಾನ್ಸ್, ವಿಷ್ಣುವರ್ಧನ್ ದಾದಾ ಫ್ಯಾನ್ಸ್ ಅವರು. ಹೌದು. ಸೊ ಅವರಿಗೆ ಇದು ವಿಷಯ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತ ಬಂದ ತಕ್ಷಣ ಅವರು ಒಂದಿಷ್ಟು ಜನ ರೆಡಿ ಆಗ್ಬಿಟ್ರು. ಅಂದರೆ ಅವರ ಹೆಸರನ್ನು, ಅವರ ಕ್ಯಾರೆಕ್ಟರ್ಸನ್ನು ಇವತ್ತು ಕರ್ನಾಟಕದಲ್ಲಿ ಹಾಗೆ ಪ್ರಿಸರ್ವ್ ಮಾಡಿಡಬೇಕು, ಮುಂದಿನ ಸೊಸೈಟಿಗೆ ಇವರು ಬೇಕು ನಮಗೆ ಮಾಡೆಲ್ ಅನ್ನೋದು. ಅದಕ್ಕೋಸ್ಕರ ಅದು ಎಲ್ಲೂ ಕೂಡ ಅದಕ್ಕೊಂಚೂರು ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಪಟ್ ಅಂತ ಎಲ್ಲ ಮುಖಪುಟದಲ್ಲಿ ಎಲ್ಲ ಶುರು ಹಚ್ಕೊಂಡ್ಬಿಟ್ರು. ನಮಗದು ಶುರು ಹಚ್ಕೊಂಡಿದ್ದೇನು ಅಂತಂದರೆ, ಇನ್ನೊಂದಿಷ್ಟು ಒಳ್ಳೆಯತನದಲ್ಲಿ ಕೆಲಸ ಮಾಡ್ಬೋದು. ಅಂದರೆ ಆರಂಭದಲ್ಲಿ ನಾವು ಅದೇ ರೀತಿ ಯೋಚನೆ ಮಾಡ್ಕೊಂಡು ಕತೆ ಮಾಡಿದ್ವಿ ನಾವು. ಆದರೆ ಇಲ್ಲಿ ಮತ್ತೆ ಬಂದಮೇಲೆ ಇನ್ನೊಂದಿಷ್ಟು ನಮಗೆ ಹುಷಾರ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು. ಅದಾದ ನಂತರ ಈ ಪಾತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಡ್ರೆಸ್ ಕೋಡಲ್ಲಿ ಒಂದು ಶೂಟ್ ಅಂತ ಸ್ನ್ಯಾಪ್ ತೆಗೆದು ಕತೆ ಪ್ಯಾರಲಲ್ ಇದೆ ಅಂತೇಳಿ ಅದನ್ನು ಡಿಸೈನ್ ಮಣಿಯವರು ಅದನ್ನು ಬ್ಯೂಟಿಫುಲ್ ಮಾಡಿ ಕೊಟ್ಟರು.
ಕೊಟ್ಟ ತಕ್ಷಣ ನಿಮಗೆ ಅದ್ರದ್ದು ಇಂಪ್ಯಾಕ್ಟ್ ಬಂತು. ಹೌದು. ಸೊ ಯಜಮಾನರು ಯಾವತ್ತು ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ, ಅಲ್ಲ. ಈ ಪಾತ್ರ ಹೆಂಗ್ ಮಾಡಿಸಿದ್ರೆ ಅಂತ ಇದು ಕೂಡ ಬಂತು. ಹೌದು. ಆಮೇಲೆ ನಾನು ಅದನ್ನ ಎಲ್ಲೂ ಕೂಡ ಇದು ಮಾಡಕ್ ಹೋಗ್ಲಿಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಇದು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತೇಳಿ ಆ ಥರ ಸಮಜಾಯಿಸಿ ನಾನು ನಿಲ್ಲಿಸಿ ಸೊ ಈ ಸಿನಿಮಾನ ಕಂಪ್ಲೀಟ್ ಮಾಡಿ, ಆಮೇಲೆ ನಿಮ್ಮ ಆಂಗಿಕ ಅಭಿನಯ ಅಂದರೆ ಶರೀರ ಹಾಗೆ ಮಾಡ್ಕೊಂಡ್ಬಿಡ್ತೀರಿ ನೀವು. ಆದರೆ ಶಾರೀರ, ಇವೆರಡು ಶರೀರ ಮತ್ತು ಶಾರೀರ ಏನಿದೆಯಲ್ಲ, ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತೇಳಿ ನಿಮಗೆ ಅವಾಗ ನಾವು ಟ್ರೈನಿಂಗ್ ಥರ ಕರೆದು ಡಬ್ಬಿಂಗಿಗೆ ಕರ್ಕೊಂಡು ಹೋಗೋದು, ಕೂರ್ಸೋದು, ಮಾತಾಡ್ಸೋದು, ಹಾಡಿಸೋದು, ಹಿಂಗೆ ಮಾಡಿ ಆಮೇಲೆ ಡಬ್ಬಿಂಗ್ ಅಂತ ಪ್ರೊಸೆಸ್ ಅಂತ ಬಂದಾಗ 14 ದಿನಗಳ ಕಾಲ ಇದನ್ನೇ ಮಾಡಿದ್ವಿ. ಹೌದು, ನೀವು ಆ ಸಮಯದಲ್ಲಿ ಅದನ್ನು ಮಾಡ್ತಾ ಬಂದ್ರಿ. ಅದು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಕ್ಕೆ ಶುರು ಆಯಿತು. ಅಂದರೆ ನಿಮ್ಮ ನೋಡಿ, ಒಬ್ಬ ನಿರ್ದೇಶಕರು ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಆ ಡಬ್ಬಿಂಗ್ ಸಮಯದಲ್ಲಿ ಕೆಲವೊಂದು ನಮಗೆ ಅನುಭವ ಆಗಿದ್ದು, ಅಂದರೆ ನಿಮ್ಮ ಎಚ್ಚರಿಕೆ ಬಗ್ಗೆ ನನಗೆ ಮಾಹಿತಿ ಆಗಿದ್ದದು. ಆ ದಾದಾವರ ಧ್ವನಿ, ಆ ವೇಷಭೂಷಣಕ್ಕೆ ತಕ್ಕಂಥ ಆ ಧ್ವನಿ ಇದ್ರೇ ಅದಕ್ಕೊಂದು ಸೂಕ್ತ ಅನ್ನೋದನ್ನು ನೀವು ಯೋಚನೆ ಮಾಡಿ. ಆ ಸಮಯದಲ್ಲಿ ನೀವು ತೊಗೊಂಡಿರ್ತಕ್ಕಂಥ ಪ್ರಿಕಾಷನ್ಸ್ ಇದೆ ಡಬ್ಬಿಂಗಲ್ಲಿ. ಒಂದು ಡೈಲಾಗ್ ಹೇಳಿದ ತಕ್ಷಣ ನಮ್ಗೆ ರೆಸ್ಟ್ ಕೊಟ್ಬಿಡ್ತಿದ್ರಿ ನೀವು. ಇಲ್ಲ, ಮತ್ತೊಂದು ಡೈಲಾಗ್ ಹೇಳೋದ್ರೊಳಗೆ ಇಲ್ಲ ಹೋಗ್ತದೆ, ನೀವು ವಿಶ್ರಾಂತಿ ಮಾಡಿ, ಸ್ವಲ್ಪ ನೀವು ಕೂತ್ಕೊಳ್ಳಿ, ಯಾಕಂದರೆ ಮತ್ತೆ ತಿರ್ಗಾ ಅದೇ ಬೇಕು ನಮಗೆ ಅಲ್ಲಿ, ನೀವು ಮತ್ತೆ ತಿರ್ಗಾ ಆ ಮೂಡಿಗೆ ಬರಬೇಕು ಅಂತಕ್ಕಂಥ. ಯಾಕಂದರೆ ಒಬ್ಬ ರಂಗಭೂಮಿ ಕಲಾವಿದ, ಇದ್ರ ಬಗ್ಗೆ ಏನೂ ಅನುಭವ ಇಲ್ಲ. ನಾನು ಆಗಲೇ ಹೇಳಿದೆ ಒಂದು ವಿಚಾರ ತಮ್ಮ ಹತ್ರ, ಅಂದರೆ ನಮಗೆ ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ನಮಗೆ ನಾಟಕದ ಬಗ್ಗೆ ಹೇಳಿ, ರಂಗಭೂಮಿ ವಿಚಾರದಲ್ಲಿ ಹೇಳಿ, ಅದೇನು ಬೇಕಾದ್ರೆ ಕೆಲಸ ಮಾಡ್ಬೋದು. ಆದರೆ ಈ ಕ್ಯಾಮ್ರಾ ಮುಂದೆ ಎದುರಿಸೋದು, ಕ್ಯಾಮ್ರಾದೊಳಗೆ ಕೆಲಸ ಮಾಡ್ತಕ್ಕಂಥದ್ದು, ಅದರದ್ದೇ ಆದಂಥ ಒಂದು ಪಾಠಗಳು ಕಲಿಯೋದಿದೆ. ಆ ಏನೂ ಗೊತ್ತಿಲ್ಲದವ್ರನ್ನ ಕರ್ಕೊಂಬಂದು ನೀವು ಅದು ಮಾಡೋದಕ್ಕಂಥ ಧೈರ್ಯ ತೊಗೊಂಡ್ರಲ್ಲ, ಆ ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು? ರಂಗಭೂಮಿಯಿಂದಲೇ ಬಂದಿದ್ದು ನನಗೆ ಅದು. ಅಂದರೆ ನಮ್ಮಲ್ಲಿ ಭಾಳ ತಾರತಮ್ಯ ಇದೆ ನಮಗೆ. ಅಂದರೆ ಮೊಟ್ಟ ಮೊದಲು ನಮಗೆ ಒಂದು ಯೂನಿವರ್ಸಿಟಿ ಅಂತಂದರೆ ವೃತ್ತಿ ರಂಗಭೂಮಿ ಇತ್ತು. ಅದಾದ ನಂತರ ನಿಮಗೆ ಆಧುನಿಕ ರಂಗಭೂಮಿಗೆ ಅಂತ ಬಂದ ಮೇಲೆ ಅಂದರೆ ವೃತ್ತಿ ರಂಗಭೂಮಿಯ ಇವ್ರನ್ನೆಲ್ಲ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿದರು. ಅದರ ಪೂರ್ವ ಸಿದ್ಧತೆಗೆ ವೃತ್ತಿ ರಂಗಭೂಮಿಯಲ್ಲಿ ಅವರ ಎಲ್ಲ ಕ್ಯಾರೆಕ್ಟರ್ಗಳು, ಪ್ರತಿಯೊಂದು ರಂಗಭೂಮಿಯ ಆರಂಭದ ಗೂಟಗಳನ್ನು ಹೊಡೆಯೋದರಿಂದ ಹಿಡಿದು ಮೇಕಪ್ಪು, ಎಲೆಕ್ಟ್ರಿಕಲ್ಲು, ಟಿಕೆಟ್ ಅರಿಯೋದು ಎಲ್ಲ ಪ್ರತಿಯೊಂದು ಮಾಡ್ತಾರೆ ಅವರು. ಸೊ ಅಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರನ್ನ ನಾವು ಮೈನ್ ಸ್ಟ್ರೀಮಿಗೆ ತಂದರೆ, ಸಿನಿಮಾಗೆ ತಂದರೆ ಅವ್ರು ಖಂಡಿತ ತೊಡಗಿಸ್ಕೋತಾರೆ ಅವರು. ಅಂದರೆ ನಮಗೊಂದು ಅವಕಾಶ ಬಂದಿದೆ ಈ ಥರ, ಇದನ್ನು ನಾವು ಸದ್ವಿನಿಯೋಗ ಪಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ಸಂಪೂರ್ಣ ಅದರಲ್ಲಿ ಡೆಡಿಕೇಟ್ ಆಗಿ ಆಚೆಗೆ ಬರೋ ಪ್ರಯತ್ನ ಮಾಡ್ತಾರೆ. ಇದರಿಂದ ಒಂದು ಸ್ಟೆಪ್ ನಾವು ಮೇಲೆ ಹೋಗೋಣ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರಲ್ವ. ಸೊ ಅದು ಬೇಕಾಗಿರುತ್ತೆ ನಮಗೆ. ಅಂದರೆ ಆ ಥರದ ಹಸಿವಿನಿಂದ ಇರ್ತಕ್ಕಂಥ ಕಲಾವಿದರು ವೃತ್ತಿ ರಂಗಭೂಮಿಯಲ್ಲಿ ಬಹಳ ಜನ ಇದ್ದಾರೆ. ಅವ್ರನ್ನ ಏನಾದರೂ ಕರೆಕ್ಟಾಗಿ ಪ್ಯಾಕ್ ಮಾಡಿ ಹಿಂಗೆ ಆಚೆಗೆ ತಂದರೆ, ಒಂದು ಧೀರೇಂದ್ರ ಗೋಪಾಲ್, ಒಂದು ಇವರು, ಈ ಥರದವರೆಲ್ಲ ಓಪನ್ ಆಗ್ತಾ ಬರ್ತಾರೆ. ಆ ಥರದ ಎಲ್ಲದರಲ್ಲೂ ತಾಲೀಮಲ್ಲಿ ಭಾಳಷ್ಟು ಪಡೆದಂಥವ್ರು ಅವ್ರು ಬರೋದ್ರಿಂದ ತಪ್ಪೇನಿಲ್ಲ. ಅವ್ರಿಗೊಂದು ಮಾರ್ಕೆಟ್, ಒಂದು ಮಾರುಕಟ್ಟೆಯನ್ನು ಒಂದು ನಿರ್ಮಾಣ ಮಾಡಿಕೊಟ್ರೆ ನಮಗೂ ಕೂಡ ನಮ್ಮ ಬಜೆಟ್ಟಿಗೆ, ನಮ್ಮ ಕನ್ನಡದ ಇದರಲ್ಲೆಲ್ಲ ಮಾಡುವಂಥ ಪ್ರಯತ್ನಗಳು ಆಗ್ತವೆ ನಿಟ್ಟಲ್ಲಿ. ಈ ನಾಗರ ಹಾವಿನ ಮುಂದುವರೆದ ಭಾಗ ಅವ್ರಿಗೇನು ಹೇಳಿದ್ದು ಯಜಮಾನರಿಗೆ, ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು, ಸೊ ಅದನ್ನು ನಿಮಿ ಕತೆ ಹೇಳಿ ಆ ಕಥೆಯನ್ನು ಸಂಪೂರ್ಣವಾಗಿ ಇಲ್ಲಿಗೆ ತಂದು ನಿಲ್ಲಿಸಿ, ಈಗ 27ನೇ ತಾರೀಕು ಇಡೀ ರಾಜ್ಯದ ತುಂಬೆಲ್ಲ ಇದನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಅದು ನಿಮ್ಮನ್ನು ನೋಡೋದು ಖುಷಿಯಲ್ಲಿ ಇಡೀ ಪ್ರೇಕ್ಷಕ ಸಮೂಹ ಯಜಮಾನರಿಗೆ ಅದೆಲ್ಲವನ್ನು ಕೂಡ ಅರ್ಪಣೆ ಮಾಡ್ತಾರೆ. ಅಭಿಮಾನ ಅನ್ನೋದು ಎಷ್ಟು ಒಳ್ಳೆಯದು, ಅಷ್ಟೇ ಕೆಟ್ಟದು. ಇಲ್ಲ, ಇದೊಂದು ಬಹಳ ಅದ್ಭುತವಾಗಿದೆ. ಯಾಕಂದರೆ ಇದನ್ನು ಮಾಡಬೇಕಾದ್ರೆ ಅದು 8ನೇ ಗುಂಡಿಗೆ ಬೇಕು ಅಂತ ಹೇಳ್ತಾರೆ ಕೆಲವೊಂದು ಕಾರ್ಯಗಳು ಮಾಡೋದಕ್ಕಿದೆ. ನಾನು ಆಗಲೇ ಒಂದು ವಿಚಾರ ಹೇಳ್ತಾ ಬಂದೆ, ತಮಗೂ ಗೊತ್ತಿದೆ, ಇದು ಅನುಭವ ಇದೆ. ಯಾಕೆ ಈ ಪ್ರಶ್ನೆ ನಿಮಗೆ ನಾನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ತುಂಬ ರೇಷ್ಮೆ ಎಳೆ ಅಂತ ಜಾಗಗಳು ಇವಲ್ಲ ಚಿತ್ರರಂಗ. ಅಂದರೆ ರೇಷ್ಮೆಯ ಸಣ್ಣ ಎಳೆ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥದ್ದು, ಇದ್ರ ಮೇಲೆ ಭಾರವನ್ನು ಬಿಡದ ಹಾಗೆ ಅದನ್ನು ನಡ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗೋದಿದೆಯಲ್ಲ. ಒಬ್ಬ ನಿರ್ದೇಶಕ ತನ್ನ ಹೆಗಲ ಮೇಲೆ ಎಲ್ಲವನ್ನು ಎತ್ತುಕೊಂಡು ಒಬ್ಬ ಪ್ರೊಡ್ಯೂಸರ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋದು ಇರುತ್ತೆ. ಅದರಲ್ಲಿ ಹಣ ಹಾಕಿ ಅದನ್ನು ಮಾಡ್ತಕ್ಕಂಥವ್ರಿಗೆ ಅವ್ರೆಲ್ಲರ ಭಾರವನ್ನು ಹೊತ್ತುಕೊಂಡು ನಿಮ್ಮ ಹೆಗಲ ಮೇಲೆ ಎತ್ಕೊಂಡು ಆ ರೇಷ್ಮೆ ಎಳೆ ಮೇಲೆ ನೀವು ನಡ್ಕೊಂಡು ಹೋದ್ರಲ್ಲ, ಆ ವೇಟ್ನೆಲ್ಲ ನೀವು ತಡ್ಕೊಂಡ್ರಲ್ಲ, ಆ ತಡ್ಕೊಳ್ಳೋಂಥ ಶಕ್ತಿ ನಿಮ್ಗೆ ಎಲ್ಲಿಂದ ಬಂತು? ಅದನ್ನು ಯಾಕಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದು ನನ್ನ ಹೆಸರೇ ಪಲ್ಲಕ್ಕಿ ಇರೋದ್ರಿಂದ ಹೊತ್ಕೊಂಡು ಹೋಗೋದಷ್ಟೇ ಕೆಲಸ ನಮ್ಮದು. ಅದ್ಭುತವಾದ ಉತ್ತರ, ಕರೆಕ್ಟ್. ವಾ. ಸೊ ರಾಧಾಕೃಷ್ಣ ಜೊತೆ ಪಲ್ಲಕ್ಕಿ ಇರೋದ್ರಿಂದ
ನಮ್ಮದು ಒತ್ಕೊಂಡೋಗಿ ಆ ಕಡೆ ದಡಕ್ಕೆ ಮುಟ್ಟಿಸ್ಬಿಟ್ಟು ಆಚೆಗೆ ಬರೋದು. ನೋಡಿ, ರಾಧಾಕೃಷ್ಣ ಅಂತ ಹೇಳಿದ್ರಿ, ರಾಧೆಯ ಪ್ರೀತಿ, ಆಮೇಲೆ ಕೃಷ್ಣನ ಸಹನೆಯ ಪ್ರೀತಿ, ಆ ಕರುಣೆ, ಅದೆರಡೂ ನಿಮ್ಮಲ್ಲಿ ಅದು ತುಂಬಿದ್ರಿಂದ ಆ ಪಲ್ಲಕ್ಕಿ ನಿಮಗೆ ಹಗುರ ಆಯ್ತಾ ಅಂತ ಅಷ್ಟು ಜನರನ್ನು ಎತ್ಕೊಂಡಿದ್ರು? ಇಲ್ಲ, ಅವರೆಲ್ಲರನ್ನೂ ಎತ್ಕೊಂಡಿದ್ದು ಹಗುರ ಆಯಿತು. ಯಜಮಾನರು ಕೂತ್ಕೊಂಡಿದ್ದಕ್ಕೆ ಭಾರ ಆಗಿತ್ತು. ಅದೇ 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 ಅದೇ. ಆ ಭಾರ ಎಷ್ಟು ಇದಾಯ್ತು ಅಂದರೆ ಅವರ ಆಶೀರ್ವಾದದಿಂದ ಅದು ಒಂಥರ ಫೆದರ್ ಟಚ್, ಒಂದು ಸಣ್ಣ ಹೂವಿನ ಹಾರದ ಭಾರ ಇತ್ತು. ಅದು ಯಜಮಾನರ ಆಶೀರ್ವಾದ ಜೊತೆಗೆ ಅಭಿಮಾನಿಗಳ ಆಶೀರ್ವಾದ. ಬಹುಶಃ ಅದು ಆ ಪ್ರಾಂಜಲತೆ ನಿಮ್ಮಲ್ಲೂ ಇತ್ತು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಆ ಪ್ರಾಂಜಲತೆ ಇದ್ದಾಗ ಮಾತ್ರ ಅದೆಲ್ಲ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹೂವಿನಂಥ ಮನಸ್ಸು, ಆ ಎಳೆಗಳನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಅದು ಸಂಪೂರ್ಣವಾಗಿ ದಾದಾ ಅವ್ರನ್ನ, ಯಜಮಾನ್ರನ್ನ ನೆನೆಸ್ಕೊಂಡು ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮನ್ನು ನೀವು ಪರಿಪಕ್ವತೆ, ಒಬ್ಬ ನಿರ್ದೇಶಕನಾಗಿ ನೀವು ಯಾವುದೇ ಒಂದು ನಾನು ಅನ್ನೋ ಭಾವನೆಯನ್ನು ತಗೊಳ್ಳೋದಿದೆ. ಇದು ಮಾಡ್ತಾ ಇರೋದು ಯಜಮಾನ್ರಿಗೆ ಸಮರ್ಪಣೆ ಮಾಡಬೇಕು ನಾನು ಅಂತಕ್ಕಂಥ ಸಮರ್ಪಣಾ ಭಾವನೆಯಿಂದ ಮಾಡಿದ್ರಿಂದ ಇದೊಂದು ಬಹಳ ಯಶಸ್ವಿಯಾಗಿ ನಡೀತೇನೋ ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ನಿಮ್ಮ ಸಹನೆಗೆ, ನಿಮ್ಮ ಒಂದು ಆ ಡೆಡಿಕೇಶನ್, ಆ ಸಂದರ್ಭದಲ್ಲಿ ನೀವು ತೊಗೊಳ್ತಕ್ಕಂಥ ಆ ಕ್ಷಣದಲ್ಲೇ ನೀವು ಕೆಲವೊಂದು ಸಂಭಾಷಣೆ ಬರೆದಿದ್ರೆ ನಾವು ನೋಡಿದ್ದೀವಿ. ನಾವು ಆ ತಕ್ಷಣದಲ್ಲೇ ನೀವು ಅಲ್ಲಿ ತಯಾರು ಮಾಡಿಕೊಡ್ತಿದ್ರಿ. ಅದೊಂದು ಭಾಳ ವಿಶೇಷತೆ. ಎಲ್ಲರೂ ಕನ್ಫ್ಯೂಷನಲ್ಲಿ ಇರ್ತಿದ್ರು, ಬಟ್ ನಿಮ್ಮದು ಅದು ಏನು ಅದು ಲೆಕ್ಕಾಚಾರ ಅನ್ನೋದು ಈಗ ಚಿತ್ರದ ಮೇಲೆ ಗೊತ್ತಾಗ್ತಾ ಇದೆ ನಮಗೆ. ಇಲ್ಲ ಅಂದ್ರೆ ಯಾರು ಏನು ಹೇಳಿದೆ, ನೀವು ಬಂದಾಗ ಬರೋಕ್ಕಿಂತ ಮುಂಚೆ ಐಡಿಯಾ ಬೇರೆ ಇರೋದು. ಹೌದು, ನೀವು ಯಜಮಾನರಾಗಿ ಬಂದ ತಕ್ಷಣ ನನಗೆ ಯಜಮಾನ್ರಿಗೋಸ್ಕರ ಏನಾದರೂ ತುಂಬಬೇಕಲ್ಲ ಇದನ್ನೊಳಗಡೆ ಅಂದ್ಬಿಟ್ಟು ಆ ಯಜಮಾನ್ರ ಸ್ಫೂರ್ತಿ ಪಟ್ ಅಂತ 2 ಲೈನ್ ಬರ್ಬಿಡ್ತು. ಹೌದು ಹೌದು. ಅಭಿಮಾನಿಗಳು ಕೈ ಹಿಡಿದ್ರೆ ಅಕ್ಷಯ ಪಾತ್ರೆ, ಅದು ಅವ್ರು ನೋಡಿದಾಗ ಏನು ಅನಿಸುತ್ತೆ ಅನ್ನೋದು ಟಕ್ ಅಂತ ಬಂದಿದ್ದು. ಹೌದು ಹೌದು. ಅಭಿಮಾನಿಗಳು ಕೈ ಬಿಟ್ರೆ ಭಿಕ್ಷಾ ಪಾತ್ರೆ. ಹೌದು. ಅಂದ್ರೆ ಅಂಥ ದೊಡ್ಡ ನಟರು ಹೇಳ್ಬೇಕಾದನ್ನ ಅವರು ಅಲ್ಲಿ ಒಂದು ತಂದು ಇಟ್ಟರು, ಅದು ನಾನು ನಿಮಗೆ ಬಿಟ್ಟಿದ್ದೀನಿ ಅಷ್ಟೇ. ನಿಜ, ಅದನ್ನು ಹೇಳಿದ್ದು. ಬಟ್ ನಿಮ್ಮ ಆ ಧೈರ್ಯ, ಆ ಒಂದು ಸಮಾಧಾನದ ಕೆಲಸ ಈ ಚಿತ್ರದ ಮುಖಾಂತರ ಮಾಡ್ಕೊಂಬಂದಿದ್ದೀರ. ನಿಜವಾಗ್ಲೂ ನಾವು ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳಬೇಕಾಯ್ತು ನಾನು ಸಂದರ್ಭದಲ್ಲಿ ಆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಒಂದು ಪ್ರೇಕ್ಷಕನಾಗಿ ದೂರ ನಿಂತು ನೋಡೋದ್ರ ಮೇಲೆ, ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ನಾನು ಹೇಳ್ತಲ್ಲ ಇದ್ರ ಬಗ್ಗೆ. ನಿಮ್ಮ ಕೆಲಸವನ್ನು ನಾವು ಗಮನಿಸ್ಕೊತಾ ಬಂದ್ವಿ. ನಿಮ್ಮ ಧೈರ್ಯ, ನಿಮ್ಮ ಸ್ಥೈರ್ಯ. ಆ ಸಂದರ್ಭದಲ್ಲಿ ಅಲ್ಲೊಂದು ಸಣ್ಣದೊಂದು ಗಲಾಟೆ ಆಯ್ತು ಅಲ್ಲಿ. ನಾನು ಅದನ್ನು ಗಮನಿಸ್ತಾ ಇದ್ದೆ ನಾನು ಶೂಟಿಂಗ್ ಸಂದರ್ಭದಲ್ಲಿ. ಆವಾಗ ನೀವು ತೊಗೊಂಡಿರ್ತಕ್ಕಂಥ ನಿರ್ಧಾರ ಇದೆಯಲ್ಲ, ನಿಜವಾಗ್ಲೂ ನಾನು ಆ ವಿಷಯಕ್ಕೆ ಸ್ಟನ್ ಆಗಿಬಿಟ್ಟೆ. ಒಬ್ಬ ನಿರ್ದೇಶಕರಲ್ಲಿ ಇಷ್ಟು ಇದೆ. ಯಾಕಂದರೆ ಯೂನಿಟ್ನವ್ರಿಗೆ ಅಥವಾ ನಟರಿಗೆ ಹೇಳಿ ಅದನ್ನು ಇದು ಮಾಡೋದು ಬೇರೆ, ಹೊರಗಡೆಯವರಿಂದ ಒಂದು ಗಲಾಟೆ ಬಂದಾಗ ಒಬ್ಬ ನಿರ್ದೇಶಕ ಅದನ್ನು ನಿಭಾಯಿಸೋದಿದೆಯಲ್ಲ, ಯಾವೊಂದು ಗಲಾಟೆಗೆ ಒತ್ತಡ ಕೊಡದ ಹಾಗೆ, ಹೌದಪ್ಪ ನೀನೇ ದೊಡ್ಡವನು ಹೊರಟ್ಬಿಡು ಆಯಿತು. ಆ ಒಬ್ಬ ವ್ಯಕ್ತಿ ಅನ್ನೆಸೆಸರಿ ನಿಮ್ಮ ಜೊತೆ ಕ್ರಿಯೇಟ್ ಮಾಡ್ದ, ಅಲ್ಲಿ ಒಂದು ಗಲಾಟೆ ಮಾಡ್ದ, ಸಣ್ಣ ವಿಷಯ ಅದು. ಹೌದು. ಬಟ್ ಆತನಲ್ಲಿ ಅದು ಏನೋ ಒಂದು ದೊಡ್ಡ ಅಹಂಕಾರ. ಒಬ್ಬ ಅಂದರೆ ಒಬ್ಬ ನೋಡ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ, ಆತ ತನ್ನ ದೊಡ್ಡಸ್ತಿಗೆ, ತನ್ನ ಆಸ್ತಿ, ತನ್ನ ಸಂಪತ್ತು, ಅಹಂಕಾರ ತೋರಿಸ್ಲಿಕ್ಕೆ ಬಂದ ಅಲ್ಲಿ ನಿಮ್ಮಲ್ಲಿ. ಬಟ್ ನೀವು ಅದು ಯಾವುದನ್ನು ತೊಗೊಳ್ಳದೆ ಬಹಳ ಸಮಾಧಾನವಾಗಿ ನಿಭಾಯಿಸಿದ್ರೆ. ಆ ಶಕ್ತಿ ಎಲ್ಲಿಂದ ಬಂತು ನಿಮಗೆ ಅಂತ? ವಿಷ್ಣುವರ್ಧನ್ ಸಾರು ಅಂತ ಬಂದಿದ್ದು ಆ್ಯಕ್ಚುಲಿ ಅವರು. ಅಂದರೆ ವಿಷ್ಣುವರ್ಧನ್ ಸಾರ್ ಬಂದರೆ ನಮ್ಮ ದಾದಾ ಅವ್ರನ್ನ ನೋಡೋಕ್ಕೆ, ಮಾತಾಡ್ಸೋಕ್ಕೆ ಬಿಡಲ್ವಲ್ಲ ನೀವು, ಫುಲ್ ಹಾಕ್ಬಿಟ್ಟವ್ರು ಅವರು. ಅದು ಇಲ್ಲಪ್ಪ ಶಾರ್ಟ್ ಆಗಿಬಿಡ್ಲಿ, ಶಾರ್ಟ್ ಆದಮೇಲೆ ನಾನು ಪರಿಚಯ ಮಾಡ್ತೀನಪ್ಪ ಅಂತಂದೆ. ಅವ್ರು ಬಿಡಲಿಲ್ಲ. ಅದಕ್ಕೆ ಅವ್ರು ಅಷ್ಟು ಇದ್ರಾಗ ಹೋದರು. ಅಭಿಮಾನಿಗಳು ಆ ಥರ ಪೀಕಲ್ಲಿ ಇದ್ದಾಗ ನಾವು ಸ್ವಲ್ಪ ಭಾಗದ ಒಳ್ಳೇದು ಅಂದ್ಬಿಟ್ಟು ಅವ್ರಿಗೆ ಕಾಲಿ ಬಿದ್ದು ತಪ್ಪಾಯ್ತಪ್ಪ ದಯವಿಟ್ಟು ಹೋಗ್ಬಿಡಪ್ಪ ಅಂತ ನಾನು ನೋಡ್ತಾ ಇದ್ದೆ ದೂರದಿಂದ ನಿಂತು. ನೀವು ಪೂರ್ತಿ ಅವ್ನು ಕಾಲು ಹಿಡಿಯೋಕೆ ಹೋಗ್ಬಿಟ್ರಿ. ಆ ಸೆಕೆಂಡಲ್ಲಿ ನೀವು ನಿಮ್ಮ ನಾನೊಬ್ಬ ಇದು ಮಾಡಿಸಿಲ್ಲ, ದುಡ್ಡು ಹಾಕಿ ಮಾಡ್ತಿದ್ದವನು, ನಾನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಅದು ಯಾವುದೂ ಬರದೆ, ಇಲ್ಲ ದಾದವ್ರದ್ದು ಪಿಕ್ಚರ್ ಮಾಡ್ತಿದ್ದೀನಿ, ಅವ್ರ ಹೆಸರಿಗೆ ನಾನು ನಮ್ಮಿಂದಲೂ ಕಳಂಕ ಆಗಬಾರ್ದು, ಅವ್ರ ಅಭಿಮಾನಿಗಳು ನೋವಾಗಬಾರ್ದು ಅಂತ ನೀವು ಆ ಕ್ಷಣಕ್ಕೆ ತಗೊಂಡಿರ್ತಕ್ಕಂಥ ತೀರ್ಮಾನ ಇದೆಯಲ್ಲ, ನಿಜವಲ್ಲ ಆ ವಿಷಯಕ್ಕೆ ತುಂಬ ತುಂಬ ಶರಣು ಅದು ಅಂತ ತುಂಬ ಕಡೆಗೆ ಒಂದು 2-3 ಕಡೆ ಆಗಿದೆ ಘಟನೆಗಳು, ನಾವು ಗಮನಿಸ್ತಾ ಬಂದಿದ್ದೀನಿ. ಬಟ್ ಅದು ಅಷ್ಟೇ ಸುಲಲಿತವಾಗಿ ನೀವು ನಿಭಾಯಿಸ್ಕೊಂಬಂದ್ರಿ. ನಿಜವಲ್ಲ ಅದಕ್ಕೆ ನಾವು ತುಂಬ ಹ್ಯಾಟ್ಸ್ ಆಫ್ ನಿಮ್ಗೆ ಆ ವಿಷಯದಲ್ಲಿ ಹೇಳ್ತಾ ಇದ್ದೀವಿ ನಾವು. ಈಗ ನೀವು ಒಂದು ದೊಡ್ಡ ಕಲ್ಪನೆ ಇಟ್ಕೊಂಡು ಒಂದು ಈ ಚಿತ್ರವನ್ನು ನೀವು ಮಾಡಿದ್ದೀರ. ಈಗ ನಾನು ನಿಮ್ಮ ಗುರುಗಳೇನೆ ಅನ್ಬೇಕು ನಾವು, ಯಾಕಂದ್ರೆ ನಮ್ಮ ಗುರುಗಳು ನೀವೀಗ. ಈ ವಿಷಯದಲ್ಲಿ ಗುರುಗಳೇ, ನಾನು ಒಂದು ಕೊನೆದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಬಹಳ ಯೋಚನೆ ಮಾಡಿಕೊಂಡು ಯಜಮಾನ್ರನ್ನ ಮತ್ತು ಯಜಮಾನ್ರ ಗುರುಗಳಾಗಿರ್ತಕ್ಕಂಥ ಚಾಮಯ್ಯನವ್ರನ್ನ ಪ್ರೇಕ್ಷಕರಿಗೆ ಕೊಡಬೇಕು ಅಂತ ಬಿಟ್ಟು ತರ್ತಾಯಿದ್ದೀರ. ಮುಂದಿನ ಯೋಜನೆ ಇದು ಅಕಸ್ಮಾತ್ ನಿಮ್ಮೆಲ್ಲರ ನಿರೀಕ್ಷಣೆ ಮಟ್ಟದ ಫಲ ಸಿಗತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಎಲ್ಲರೂ ಸ್ವಾಭಾವಿಕ, ನಮ್ಮ ಮಗು ಚೆನ್ನಾಗಿ ಬೆಳೆಯುತ್ತೆ, ಬೆಳೆಸ್ತಾರೆ, ಬೆಳೆಸೋರು ಇದ್ದಾರೆ, ಕೈಗೊಬ್ಬರು ಎತ್ತಿಕೊಂಡವ್ರು ಕೂಸಾಗಿ ತುತ್ತಿಟ್ಟವರ ಮಗನಾಗಿ ಬೆಳೆಯುತ್ತಿದ್ದು ಅನ್ನೋ ನಂಬಿಕೆ ಎಲ್ರಿಗೂ ಇದ್ದಾರತ್ತೆ.
ಇದು ಒಂದು ಮಟ್ಟದಲ್ಲಿ ಪ್ರತಿಫಲ ಒಳ್ಳೆ ರೀತಿಯ ಫಲ ಸಿಕ್ತಂದ್ರೆ ಮುಂದೆ ನೀವು ಇವ್ರನ್ನ ಯಾವ ರೀತಿಯಲ್ಲಿ ತೋರಿಸ್ಬೇಕನ್ನತಕ್ಕಂಥ ಯೋಚನೆ ಏನಾದ್ರು ಇಟ್ಕೊಂಡಿದ್ದೀರಾ? ಚಾಮಯ್ಯ ಮತ್ತು ರಾಮಾಚಾರಿ ಅವ್ರನ್ನ ಮತ್ತೇನಾದರೂ ಹೊಸತನದಲ್ಲಿ? ಇಲ್ಲೇ ಇಲ್ಲ, ಅವರು ಯಜಮಾನ್ರು ಹೇಳಿದ್ದೊಂದು ಒಂದು ಸ್ಪಿರಿಚುವಲ್ ಥಾಟ್ಸ್ ಇಟ್ಕೊಂಡು ಒಂದು ನನಗೆ ಆಧ್ಯಾತ್ಮಿಕ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯ ಸಿನಿಮಾವನ್ನು ಮಾಡ್ರಿ ನೀವು ಅಂತ ಹೇಳಿದ್ರು ಯಜಮಾನ್ರು. ಅದನ್ನು ನಾವು ಭಾಳ ಪ್ಲ್ಯಾನ್ ಮಾಡಿ ತರಬೇಕಾಗಿತ್ತು ಅವರಿಗೆ. ಹಾಗಾಗಿ ಯಜಮಾನ್ರ ಮುಂದೆ ಹೇಳಿದ್ದು ಆ ಚರಿತ್ರೆಯನ್ನು ಅಭಿಮಾನಿಗಳು ಕೊಟ್ಟರೆ ಮತ್ತೆ ವಾಪಸ್ ಅಭಿಮಾನಿಗಳಿಗೆ ಕೊಡುವಂಥ ಪ್ರಯತ್ನ ಗಳಿಸ್ಬಿಟ್ರೆ ಬೇರೆ ಏನೂ ಇಲ್ಲ. ಖಂಡಿತ ಖಂಡಿತ ಆ ಸಿನಿಮಾನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದನ್ನು ಮಾಡಬೇಕು ಅವ್ರು ಅದೊಂದು ಆಸೆ ಇತ್ತು. ನಾನು ಕೂತ್ಕೊಂಡು ಹೇಳಿದಾಗ ಸೊ 1 to 1 ಕೂತ್ಕೊಂಡಾಗ ಹೇಳಿದ್ದು ಆ ಥರದ್ದು ಒಂದು ಸ್ಪಿರಿಚುವಲ್ ಥಾಟ್ಸ್ ಒಬ್ಬ ನಾಯಕ ನಟರಿಗೆ ಅಷ್ಟು ಇದರಲ್ಲಿ ಬಂದದ್ದು ಭಾಳ ದೊಡ್ಡದು. ಅವ್ರು ನನಗೆ ಹೇಳಿದ್ರು ನೀವೆಲ್ಲಿ ಕಲ್ತಿರಿ ಇದನ್ನೆಲ್ಲ ಅಂತ ಕೇಳಿದರು. ನಾನು ಹೇಳಿದೆ ನಿಮ್ಮ ಸಿನಿಮಾಗಳನ್ನು ನೋಡಿ ಒಂದಿಷ್ಟು ಕೈವಾರತೆ ಓದಿದ್ದು ಇಲ್ಲ, ನೀವು ಹೇಳೋ ವಿಷಯಗಳು ಎಷ್ಟೋ ವಿಷಯಗಳು ನಮಗೆ ಪ್ರಶ್ನಾರ್ಥೀರ್ಥವಾಗಿ ಉಟ್ಕೊಂಡಿದ್ದಾವೆ. ನೀವೇನು ಪ್ರತಿಯೊಂದು ಇದರಲ್ಲೂ ಕೂಡ ಹೇಳ್ತಾ ಇದ್ರಿ. ಆಮೇಲೆ ಆ ಸೋಲ್ ಟ್ರಾವೆಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಆಮೇಲೆ ಈ ಅಂದರೆ ಎರಡು ಯೋಗ, ಬಾಡಿ ಸೈನ್ಸು, ಇದು ಸೈನ್ಸ್ ಎಲ್ಲ ಹಿಂಗೆಲ್ಲ ಮಾತಾಡ್ತೀರಿ. ನೀವೇನೋ ವಿಶೇಷವಾಗಿ ಓದ್ಕೊಂಬಂದಿರೋದ್ರಿಂದ ಇದು ಬಂದಿದೆ ಅಂತ ಅವ್ರ ಸ್ಫೂರ್ತಿ ಅಷ್ಟೇ. ಅವ್ರಿಗೋಸ್ಕರ ಅಂಥ ಮೇರು ಕಲಾವಿದರಿಗೆ ಮಾಡಿಡ್ಬೋದಾದ ಇದು ಆ್ಯಕ್ಚುಲಾಗಿ ಅದು ಅಂತಹದ್ದನ್ನೇ ಆ ಪ್ರಯತ್ನವನ್ನು ಅದನ್ನೇ ನಿಲ್ಲಿಸಿ ಇದನ್ನು ಮಾಡಿದ್ದೆ. ಇದರ ಒಟ್ಟು ಇದನ್ನು ಹಾಕಿ ಮೇಲೆ ಏನೋ ಎಲ್ಲ ಯಜಮಾನ್ರು ಇದಕ್ಕೆ ಸುರಿದಿದ್ವಿ. ಅದು ಯಜಮಾನ್ರು ಕೊಟ್ಟರು, ಅದು ನಮ್ಮ ಸೌಭಾಗ್ಯ ಅಂತೀವಿ. ಅದು ನನ್ನ ಸೌಭಾಗ್ಯನ ಕೊಟ್ಟರೆ ಇಲ್ಲಾದರೂ ಕೂಡ ಇನ್ನೊಂದು ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಮುಂದಕ್ಕೆ ಹೋಗ್ತೀವಿ. ಗೆದ್ದರೆ ಬುನಾದಿ. ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಜನಕ್ಕೆ ಕೆಲಸಗಳು ಸಿಗ್ತವೆ, ವೃತ್ತಿ ರಂಗಭೂಮಿಯವರಿಗೆ ಕೆಲಸ ಸಿಗ್ತವೆ, ಒಂದಿಷ್ಟು ಹೊಸ ಸಾಹಿತಿಗಳಿಗೂ, ಹೊಸ ಸಂಗೀತ ನಿರ್ದೇಶಕರು, ಹೊಸ ಇವರಿಗೆಲ್ಲ ಸಿಗ್ತವೆ. ಎಲ್ಲ ಪ್ರಯತ್ನಗಳಲ್ಲಿ ಒಂದು ಫಲಿತಾಂಶವನ್ನು ಕಾಣಲಿಕ್ಕೆ ನಾನು ಇಷ್ಟಪಟ್ಟಿದ್ದು ಚಾಮಯ್ಯ ಸನ್ ಆಫ್ ರಾಮಾಚಾರಿ. ಆದರೆ ಅದು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಫಲಾಫಲಗಳನ್ನು ಅವ್ರಿಗೆ ಬಿಟ್ಟಿದ್ದೀನಿ. ಪ್ರತಿ ಇದರ ಸಿನಿಮಾ ಮಾಡುವಾಗಲೂ ಇದನ್ನು ಹೇಳ್ತೀನಿ. ಆದರೆ ಕೆಲವು ಕಡೆ ಕೈ ಬಿಟ್ಟಿದ್ದಾರೆ. ಅಭಿಮಾನಿಗಳು ಕೈ ಹಿಡಿದ್ರೆ ಅಕ್ಷಯ ಪಾತ್ರೆ, ಬಿಟ್ಟರೆ ಭಿಕ್ಷಾ ಪಾತ್ರೆ ಅಂತ. ಈ ಸರಿ ಯಜಮಾನರಿರೋದ್ರಿಂದ ನಮಗೆ ವರದಾನವಾಗಿ ಅದು ಲಭಿಸುತ್ತೆ ಅಂತ ಒಂದು ನಂಬಿಕೆ ಮೇಲೆ ಭಾಳ ವಿಶೇಷವಾಗಿ ಇದನ್ನು ಮಾಡಿರೋದ್ರಿಂದ ಗಮನ ಇಟ್ಟು ಇದು ನಮಗೆ ನಮ್ಮನ್ನು ತಗೊಂಡೋಗಿ ಅಲ್ಲಿ ನಿಲ್ಲಿಸುತ್ತೆ ಎಡ್ಜಿಗೆ ಅನ್ನೋದು. ಖಂಡಿತ ಗುರುಜಿ, ನಿಮ್ಮ ಯೋಚನೆ ಕರೆಕ್ಟಾಗಿದೆ. ಆದರೆ ನಿಮ್ಮ ಚಿತ್ರದಲ್ಲಿ ನೀವು ಅಂದ್ಕೊಂಡ ಹಾಗೆ ನೀವು ಅಂದ್ರಿ ತುಂಬ ಜನರಿಗೆ ಕೆಲಸ ಸಿಗತ್ತೆ, ಹೊಸ ಪ್ರತಿಭೆಗಳ ಅವಕಾಶ ಸಿಗುತ್ತೆ. ಆ ಪ್ರತಿಭೆ ಅಂದರೆ ಎಲ್ಲನೂ ಬಂತು. ಒಂದು ಸಂಗೀತದಲ್ಲಾಯಿತು, ಒಂದು ಕ್ಯಾಮ್ರಾದಲ್ಲಾಯಿತು, ಒಂದು ಟೆಕ್ನಿಷಿಯನ್ ಆಯಿತು, ಒಬ್ಬ ನಮಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ದವ್ರು ಎಲ್ಲರೂ ಸಿಗ್ತಾರೆ ಅಂತ ಹೇಳಿದ್ರಿ. ನಿಜವಾಗ್ಲೂ ನಿಮ್ಮಿಂದ ಖಂಡಿತ ಅದು ಸಾಧ್ಯತೆ ಇದೆ. ಯಾಕಂದರೆ ಈ ಚಿತ್ರದಲ್ಲಿ ನೀವು ತೊಗೊಂಡಿರೋ ತೀರ್ಮಾನ ಮಾಡಿಕೊಂಡಿರೋ ಕೆಲಸದ ದಾರಿ ಹಾಗೇ ಇದೆ ಅದು. ಯಾಕಂದರೆ ನೀವು ಪ್ರತಿಯೊಂದರಲ್ಲೂ ಕೂಡ ಒಂದು ನಿಮ್ಮ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸಿದ್ದೇನಪ್ಪ ಅಂತಂದರೆ ಅವ್ರವ್ರ ಕೆಲಸ ಅವರೇ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ಪ್ರಾಕ್ಟೀಸ್ ಮಾಡಿಸಿದ್ರಲ್ಲ ಬಹಳಷ್ಟು ಜನರಿಗೆ. ಈಗ ರಂಗಭೂಮಿ ಕಲಾವಿದರು ನಮ್ಗೆ ಅದು ಗೊತ್ತಿತ್ತು, ನಾವು ಯಾವುದನ್ನು ನಮಗೆ ಅದನ್ನು ಕಷ್ಟ ಅಂತ ಅನಿಸ್ಲಿಲ್ಲ. ನಾವು ನಿಂತ್ಕೊಳ್ಳೋ ಜಾಗದಲ್ಲಾಯಿತು, ಹೋದ ಜಾಗದಲ್ಲಾಯಿತು, ಕೂತ್ಕೊಳ್ಳೋ ಜಾಗದಲ್ಲಾಯಿತು, ಮೇಕಪ್ ಮಾಡ್ಕೊಳ್ಳೋ ಜಾಗದಲ್ಲಾಯಿತು, ಪರಿಕರಗಳನ್ನು ಹೊಂದಿಸ್ಕೊಳ್ಳೋದ್ರಲ್ಲಾಯಿತು, ನಮಗೆ ಬಹಳ ಬೇಗ ಅದೇನು ಅನಿಸ್ಲಿಲ್ಲ ನಮಗೆ ಯಾವುದೇ ರೀತಿ. ಸೊ ಹೊಸಬರು ಅಲ್ಲಿದ್ದರೂ ತುಂಬ ಜನರು ಕನ್ಫ್ಯೂಷನ್ ಆಗ್ತಾಯಿತ್ತು. ಅಂದರೆ ಆ ರೀತಿ ಒಬ್ಬರ ಸಹಾಯ ತೊಗೊಂಡೇ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಅವರೇ ಮಾಡ್ಕೋಬೇಕಾಗಿತ್ತಲ್ಲ, ಅದೆಲ್ಲ ಅದು ಕಷ್ಟ ಆಗ್ತದೆ. ಬಟ್ ನಿಮ್ಮಿಂದ ಅದೊಂದು ಒಳ್ಳೆ ಪಾಠ ಸಿಕ್ತು ಅವ್ರಿಗಳಿಗೆಲ್ಲ. ಸೊ ನೀವು ಅದು ಮಾಡ್ಕೊಂಡಿದ್ದ ರೀತಿ ಕರೆಕ್ಟ್ ಇದೆ. ಅದು ಆದರೆ ಮಾತ್ರ ನಿರ್ಮಾಪಕರು ಉಳಿತಾರೆ, ನಿರ್ದೇಶಕರು ಉಳಿತಾರೆ, ಎಲ್ಲರೂ ಉಳಿಲಿಕ್ಕೆ ಸಾಧ್ಯತೆ ಇರತ್ತೆ ಅನ್ನೋದನ್ನ ನಿಮ್ಮ ಚಿತ್ರರಂಗದ ನಿಮ್ಮ ಕೆಲಸದಿಂದ ಬಹಳ ಜನರಿಗೆ ಅದು ಮುಟ್ಟಿದೆ ಅಂತ ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಹತ್ರ ಕಲೀಲಿಕ್ಕೆ ಬಂದಾಗ ಅವರಿಗೆ ಮೊದಲು ಆರಂಭ ಮಾಡೋದು ನೀವು ಕಸ ಗುಡಿಸೋದು, ಆಮೇಲೆ ತಲೆ ಕಸ ಗುಡಿಸೋದು. ಈ ಕಸ ಗುಡಿಸಿದ ಮೇಲೆ ತಲೆ ಕಸ ಗುಡಿಸೋದು ಅಂದರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅವ್ರನ್ನ ತಂದು ನಿಲ್ಲಿಸ್ತೀನಿ, ಅವ್ರಿಗೆ ಕಲಿಸ್ತೀನಿ, ಅವರೆಲ್ಲ ರೆಡಿ ಮಾಡಿ ನಾಳೆ ಹೊರಗಡೆ ಬಂದ ಮೇಲೆ ಯಾವ ಫೀಲ್ಡಾಗಾದರೂ ಎಲ್ಲ ಈ ಕೆಲಸ ಗೊತ್ತಿಲ್ಲ ಅನ್ನಂಗೆ ಇಲ್ಲ. ನೀವು ಎಲೆಕ್ಟ್ರಿಕಲ್ಗೆ ಹೋದ್ರೂ ಮಾಡ್ತಾರೆ, ಮೇಕಪ್ಗೆ ಹೋದ್ರೂ ಮಾಡ್ತಾರೆ, ಕ್ಯಾಮ್ರಾ ಸ್ಟ್ಯಾಂಡು, ಕ್ಯಾಮ್ರಾಗಳು, ಲೆನ್ಸ್ಗಳು, ಕ್ಯಾಪ್ಗಳು ಬಿಚ್ತಾರೆ, ಒರೆಸ್ತಾರೆ, ನೀಟಾಗಿ ಇಡ್ತಾರೆ, ಲೈಟ್ ಸ್ಟ್ಯಾಂಡು ಇವನ್ನೆಲ್ಲ ಎತ್ತಿಟ್ಟು ಇದು ಮಾಡ್ತಾರೆ, 4 ಬ್ಯಾಂಕ್ ಲೈಟ್ ಅದನ್ನೇ ಎತ್ತು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಎಲ್ಲ ಬದುಕೊಂಡು ಇದು ಬಿಡ್ತಾರೆ ಅವರು. ಆ ಡಿಪಾರ್ಟ್ಮೆಂಟು ಸೆಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಮೇಕಪ್ದೆಲ್ಲ ಅದೆಲ್ಲ ಅಷ್ಟು ಕಲಿಸ್ಬೇಕು. ಆಮೇಲೆ ಸಿನಿಮಾ ಅಂತ ಬಂದಾಗ ಇವ್ರು ಆ ಜಾಗದಲ್ಲಿ ಇಲ್ಲ, ಒಬ್ಬ ಕಲಾವಿದ ಅವತ್ತು ಕೊರತೆ ಇದ್ದಾನೆ ಅಂದರೆ ಪಟ್ಟಂತ ಇವ್ನು ಕರ್ಬಿಟ್ಟಲ್ಲಿ ನಿಲ್ಲಿಸ್ಬಿಟ್ಟು ಕ್ಯಾರೆಕ್ಟರ್ ಮಾಡಿಸಿ ಹೊರಗಡೆ ತೆಗಿಯೋಷ್ಟು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಅವರೆಲ್ಲ ಪೂರ್ವ ಸಿದ್ಧತೆ ಮಾಡಿ ಆಮೇಲೆ ಇಲ್ಲಿ ತಂದು ನಿಲ್ಲಿಸಿ ಈ ಸಿನಿಮಾವನ್ನು ಹೊಸಬರು ಹಳಬರು ಪ್ರಕಾಶ್ ಅರಸ, ಆಮೇಲೆ ಜಯಶ್ರೀ ಅವರು, ನಿಮ್ಮ
ಮನೆಯವರು ಜಯಶ್ರೀ ಅವರು ಅದ್ರ ಬಗ್ಗೆ ಭಾಳಷ್ಟು ವಿಷಯ ಮಾತಾಡಿದ್ದಾರೆ. ಓಬವ್ವನ ಪಾತ್ರ ಭಾಳಷ್ಟು ಹಾರ್ಟಿಗೆ ಟಚ್ ಆಗುತ್ತೆ ಅಂತ. ಅದಾದಮೇಲೆ ಪ್ರಕಾಶ್ ಅರಸ್ ಅವ್ರದ್ದು ಪ್ರಿನ್ಸಿಪಲ್ ಅದು ತುಂಬ ಚೆನ್ನಾಗಿ ಟಚ್ ಆಗುತ್ತೆ ಅಂತ. ಸರ್ಜಾ ಹನುಮಪ್ಪ ನಾಯಕನ್ ಟಚ್ ಆಗ್ತಿದೆ. ಆಮೇಲೆ ಈ ಥರ ಚಾಮಯ್ಯನ ಪಾತ್ರ ಟಚ್ ಆಗ್ತದೆ. ಹಿಂಗೆಲ್ಲ ಮನೆ ಒಳಗಡೆ ನಡೀತಕ್ಕಂಥ ಸಂಘರ್ಷದ ಕಥೆಗಳು ಎಷ್ಟೆಷ್ಟು ಅಟ್ಯಾಚ್ಮೆಂಟ್ ಇದ್ದಾವೆ ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಹೋಗಿದೆ. ಕ್ಲೈಮ್ಯಾಕ್ಸ್ವರೆಗೂ ನೀವು ಸೀಟ್ ಅಡ್ಜಲ್ಲಿ ಕೂತ್ಕೊಂಡು ನೋಡಬಹುದು ಆಡಿಯನ್ಸು. ಹಂಗೆ ತಂದಿಟ್ಟಿದ್ರೆ ಎಸ್ಪೆಷಲಿ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ತಗೊಂಡೋಗಿದ್ರಲ್ಲ ಚಿತ್ರದುರ್ಗದ ಕಥೆಯನ್ನು, ಅದಂತೂ ಎಕ್ಸ್ಟ್ರಾರ್ಡಿನರಿ ಅಂತಲ್ಲಂದರು. ಅದನ್ನು ಜನತೆ ನೋಡುತ್ತೆ. ನೋಡಿದ ಮೇಲೆ ನಮಗೆ ದಾದಾ ಅವರ ಕನಸಿಗೆ ನಾನೇನು ಅಂದ್ಕೊಂಡಿದ್ದ ಕಥೆ ಏನಿದೆ ಅದು ನಿಮ್ಮ ಮೂಲಕ, ರಾಜಣ್ಣವ್ರ ಮೂಲಕ, ಜೊತೆಗೆ ಜಯಶ್ರೀ ರಾಜ್ ಅವರ ಮೂಲಕ ಅದು ಕಂಪ್ಲೀಟಾಗಿ ಈ ನಾಡಿಗೆ ಬರ್ತಾ ಇದೆ. ಅದನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ವೃತ್ತಿರಂಗ ಭೂಮಿಯ ಕಲಾವಿದರನ್ನು ಮತ್ತಷ್ಟು ತರಲಿಕ್ಕೆ ತಾವೆಲ್ಲರೂ ಕೂಡ ಒಂದಿಷ್ಟು ಆಶೀರ್ವಾದ ಮಾಡ್ತೀರಿ ಅಂತೇಳಿ ನಾನು ಯಜಮಾನರ ಪರವಾಗಿ ನಿಮಗೆ ಒಂದು ನಮಸ್ಕಾರ ಹೇಳಿ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಆಮೇಲೆ ಈ ಥರದ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದು ನಮಗೆ ದಿಢೀರ್ ಅಂತೇಳಿ ಶ್ರೀಧರ್ ಅವರು ಐಡಿಯಾಲಜಿಗಳು ತುಂಬ ಫ್ಲೈ ಆಗ್ತಾ ಇರ್ತಾವೆ ಅವಾಗ ಪಟ್ ಅಂತೇಳಿ ಕಾನ್ಸೆಪ್ಟ ಚೇಂಜ್ ಮಾಡಿಬಿಟ್ಟು ನಮ್ಮಿಬ್ಬರು ಕೂರಿಸ್ಬಿಟ್ರು ಅವ್ರು ಇಲ್ಲಿ. ಆ ಥರದ ವಿಶೇಷವಾದ ಐಡಿಯಾಲಜಿಗಳನ್ನು ಇಟ್ಕೊಂಡು ಶ್ರೀಧರ್ ಅವರು ಕೂಡ ನಮಗೆ ಇದನ್ನು ಇಬ್ಬರನ್ನು ನಿರ್ದೇಶಕರು ಮತ್ತು ನಟರುಗಳನ್ನು ಕೂರಿಸ್ಬಿಟ್ಟು ಒಂದು ತೆಗೆಯೋಣ ಅಂತ ಒಂದು ಆಲೋಚನೆ ಅಂತ ಗೊತ್ತಿಲ್ಲ, ಅದನ್ನು ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ನಾವು ಒಂದಿಷ್ಟು ಥ್ಯಾಂಕ್ಸ್ ಹೇಳಬೇಕು ಶ್ರೀಧರ್ಗೆ. ಅವರು ಮಲ್ಟಿ ಟ್ಯಾಲೆಂಟೆಡ್, ಡಬ್ಬಿಂಗು, ಆ್ಯಕ್ಟಿಂಗು, ಡಿಪಾರ್ಟ್ಮೆಂಟ್ ಆಫ್ ಇದು ಎಲ್ಲ ಮಾಡ್ತಾರೆ ಅವರು ಕೂಡ. ಸೊ ಅದೆಲ್ಲವೂ ಕೂಡ ಮುಂದೆ ಇನ್ನೊಂದಿಷ್ಟು ಈ ನಾಡಿಗೆ ಒಂದಿಷ್ಟು ಸೇವೆ ಆಗಲಿ ಅನ್ನೋ ಮಾತು. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ನೋಡಿದ್ರಿ. ಇದಕ್ಕೆಲ್ಲ ಕಾರಣಭೂತರಾಗಿರ್ತಾರೆ ಶ್ರೀಧರ್ ಸರ್ ಅವರು. ಬಹಳ ಚೆನ್ನಾಗಿ ಇದನ್ನು ನಮಗೊಂದು ಕಾನ್ಸೆಪ್ಟ್ ಕೊಟ್ಟು ಇದನ್ನು ಮಾಡಿಸಿದ್ದಾರೆ. ನಿಜವಲ್ಲ ಅವರಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟು ನಮ್ಮ ರಾಧಾಕೃಷ್ಣ ಗುರುಗಳ ಮುಖಾಂತರ ಇನ್ನೂ ಹೆಚ್ಚು ರೀತಿ ಹೊರಹೊಮ್ಮುವಂಥ ಕೆಲಸ ಅವ್ರನ್ನ ತೆಗೆದುಕೊಂಡು ಮಾಡ್ತಕ್ಕಂಥದ್ದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಅರ್ಪಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಇದೇ ಮಾರ್ಚ್ 27ನೇ ತಾರೀಕು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಈ ಕನಸಿನ ಕೂಸು ನಿಮ್ಮೆದುರಿಗೆ ಕೊಡ್ತಾ ಇದ್ದೀವಿ. ನೀವು ಅದನ್ನು ಎತ್ತಿ ಆಡಿಸಿ ಬೆಳೆಸಿ ಆ ಮಗುಗೆ ಒಳ್ಳೆ ಆಶೀರ್ವಾದ ಮಾಡಬೇಕಂತ ನಾನು ಈ ಮುಖಾಂತರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವ್ರ ಮುಖಾಂತರ ತಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಆತ್ಮೀಯ ಕನ್ನಡ